ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಸ್ನೇಹಿತರೆ, ಇಂದು 8ನೇ ತರಗತಿಯ ತೃತೀಯ ಭಾಷೆ ಹಿಂದಿಯಲ್ಲಿ 3ನೇ ಗದ್ಯಪಾಠ ಇದೆ, ಮೇರಾ ದೇಶ್ ಮೇರಿ ಮಾ ಅಂತಕ್ಕಂಥ. ಈ ಪಾಠದ ಕನ್ನಡದಲ್ಲಿರ್ತಕ್ಕಂಥ ಸಾರಾಂಶವನ್ನು ನೋಡೋಣ. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದೆ. ನಾವು ತುಂಬಾ ಪಾಠಗಳ ಹಿಂದಿನ ಪಾಠಗಳ ಕ್ವಶನ್ ಆನ್ಸರ್ಸು ಈ ಥರ ಕನ್ನಡದ ಸಾರಾಂಶ ವಿಡಿಯೋ ನೋಡದಿದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 8ನೇ ಕಕ್ಷಾ ಹಿಂದಿ ಪ್ರಶ್ನೋತ್ತರ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಬೇಕು. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿಕೊಳ್ಳಿ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ 8ನೇ ತರಗತಿಯವರಿಗಾಗಿ ಕನ್ನಡ, ಇಂಗ್ಲೀಷ್, ಹಿಂದಿ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದಲ್ಲಿ ಇದೇ ಥರದ ನೋಟ್ಸ್, ಕ್ವಶನ್ ಆನ್ಸರ್ಸ್ ವಿಡಿಯೋಗಳು ಸಿಗ್ತವೆ. ಎಲ್ಲ ಪ್ಲೇಲಿಸ್ಟ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಜೆಸ್ಟ್ ಮಾಡಿದ್ದೀನಿ, ನೋಡಿ ಅಂತ ಹೇಳ್ತಾ ಶುರು ಮಾಡೋಣ. ಮೇರಾ ದೇಶ್ ಮೇರಿ ಮಾ ಅಂತಕ್ಕಂಥ ಪಾಠದ ಕನ್ನಡದಲ್ಲಿನ ಸಾರಾಂಶ. ನನ್ನ ದೇಶ ನನ್ನ ತಾಯಿ. ಶತ್ರುಗಳಿಂದ ದೇಶವನ್ನು ರಕ್ಷಿಸುವುದು ಪ್ರತಿಯೊಬ್ಬ ಪ್ರಜೆಯ ಪರಮವಾಗಿರತಕ್ಕಂಥ ಕರ್ತವ್ಯವಾಗಿದೆ. ಯುದ್ಧದಲ್ಲಿ ಬೆನ್ನು ತೋರಿಸಿ ಓಡಿ ಹೋಗಬಾರದು, ಎದೆತಟ್ಟಿ ಮುಂದೆ ಸಾಗಬೇಕು. ಆವಾಗ ಮಾತ್ರ ವೀರರಿಗೆ ವಿಜಯಮಾಲೆ ಸಿಗುತ್ತದೆ. ಈ ಘಟನೆಯಿಂದ ಮಕ್ಕಳಿಗೆ ಸಾಹಸ ಮತ್ತು ವೀರತೆಯ ಭಾವನೆಯ ಪರಿಚಯವಾಗುತ್ತದೆ. ಮಕ್ಕಳು ಅವರ ಕರ್ತವ್ಯದ ಕುರಿತು ಜಾಗೃತರಾಗುತ್ತಾರೆ ಅಂತಕ್ಕಂಥದ್ದು ಪಾಠದ ಆಶಯದಲ್ಲಿ ಇತ್ತು. 1965ರ ಒಂದು ದಿನ ಸಾಯಂಕಾಲ ಎಲ್ಲೆಡೆಯೂ ಶಾಂತಿಯು ಹರಡಿತ್ತು. ಅಲ್ಲಿ ಯಾವುದೇ ರೀತಿಯ ಚಿಂತೆ ಇರಲಿಲ್ಲ. ಆ ಸಮಯದಲ್ಲಿ ಭಾರತದ ಮೇಲೆ ಶತ್ರುಗಳು ಆಕ್ರಮಣವನ್ನು ಮಾಡಿದರು. ಇದರಿಂದ ಭಾರತೀಯ ಸೈನ್ಯವು ಆಶ್ಚರ್ಯಗೊಂಡಿತು. ರಜೆಯನ್ನು ಕಳೆಯಲು ಹೋಗಿರತಕ್ಕಂಥ ಸೈನಿಕರನ್ನು ತಕ್ಷಣವೇ ಕರ್ತವ್ಯದ ಮೇಲೆ ಹಾಜರಾಗಲು ಆದೇಶಿಸಲಾಯಿತು. ರಜೆಯನ್ನು ಕಳೆಯಲಿಕ್ಕೆ ಹೋಗಿರತಕ್ಕಂಥ ಭಾರತೀಯ ಸೇನೆಯ ಒಬ್ಬ ಮೇಜರನಿಗೆ ಈ ಒಂದು ಸೂಚನೆಯೂ ಸಹ ದೊರಕಿತು. ತನ್ನ ತಾಯಿಯ ಕಾಲುಗಳನ್ನು ಮುಟ್ಟಿ ನಮಸ್ಕಾರಗಳನ್ನು ಮಾಡಿ ಹೋಗಲು ಸಿದ್ಧತೆಯನ್ನು ಮಾಡುತ್ತಾನೆ. ತಾಯಿಯ ಪ್ರೀತಿ ಜಾಗೃತಗೊಳ್ಳುತ್ತದೆ, ಕಣ್ಣಿನಲ್ಲಿ ನೀರು ತುಂಬಿಕೊಂಡಿರ್ತವೆ. ಮಗ ಎದೆತಟ್ಟಿ ಮುಂದೆ ಹೋಗಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ. ಮೇಜರನಿಗೂ ಸಹಿತ ತುಂಬಾ ದುಃಖ ತುಂಬಿ ಬಂದಿರುತ್ತದೆ. ಯುದ್ಧ ಭೂಮಿಗೆ ಹೋಗುವ ಸಮಯದಲ್ಲಿ ತಾಯಿಯು ಮಗನ ತಲೆಯ ಮೇಲೆ ಕೈಯಿಟ್ಟು, ಮಗನೇ, ಈ ಸಮಯದಲ್ಲಿ ರಾಷ್ಟ್ರ ರಕ್ಷಣೆ ಮಾಡುವುದು ಪ್ರತಿಯೊಬ್ಬ ಭಾರತೀಯ ಪರಮ ಕರ್ತವ್ಯವಾಗಿದೆ. ನೀನು ಹೋಗು, ನಿನ್ನ ಜವಾಬ್ದಾರಿತನದಿಂದ ಕರ್ತವ್ಯಗಳನ್ನು ಪಾಲಿಸು. ನೆನಪಿನಲ್ಲಿಟ್ಟುಕೋ, ಭಾರತೀಯ ಸಂಸ್ಕೃತಿಯು ಗುಂಡುಗಳನ್ನು ಎದೆಯಲ್ಲಿ ತಾಗಿಸಿಕೊಳ್ಳುವುದೇ ವಿನಃ ಬೆನ್ನಿನ ಮೇಲೆ ಅಲ್ಲ. ಯುದ್ಧವು ತೀವ್ರಗತಿಯಿಂದ ಹರಡುತ್ತಾ ಹೋಯಿತು. ಇಚ್ಚೋಗಿಲ್ ನಗರವು ಮುಖ್ಯವಾಗಿರತಕ್ಕಂಥ ಒಂದು ಸಮಸ್ಯೆ ಆಗಿತ್ತು. ಈ ನಗರವನ್ನು ಗೆಲ್ಲುವವರು ಯಾರು ಅಂತ. ಈ ಕೆಲಸ ಅಷ್ಟು ಸುಲಭವಾಗಿರಲಿಲ್ಲ. ಸಾವು ನೋವುಗಳ ನಡುವೆ ಹೋರಾಡಬೇಕಾಗಿತ್ತು. ವೀರರು ತಮ್ಮ ಮರಣವನ್ನು ಲೆಕ್ಕಿಸದೆ ಮುಂದೆ ಸಾಗುತ್ತಾ ಹೋದರು. ಸೈನಿಕರು ತಮ್ಮ ಜವಾಬ್ದಾರಿಯನ್ನು ಸ್ವೀಕರಿಸಿಕೊಂಡರು. ಇದರಲ್ಲಿ ಆತನೇ ಮೇಜರ್ ಒಬ್ಬನಾಗಿದ್ದ. ಸಾವನ್ನು ಲೆಕ್ಕಿಸದೆ ಮೇಜರ್ ಆ ಯುದ್ಧದಲ್ಲಿ ಮುಂದೆ ಸಾಗುತ್ತಾ ಹೋದ. ಗುಂಡುಗಳ ಸಪ್ಪಳ ಮೀರಿ ಮುಂದೆ ಎದೆತಟ್ಟಿ ಸಾಗುತ್ತಾ ಹೋದನು. ಮೇಜರನ ಮೇಲೆ ದೇಶಭಕ್ತಿಯು ಸಂಪೂರ್ಣವಾಗಿ ಆವರಿಸಿಕೊಂಡಿತ್ತು. ಆತನು ಸಾವನ್ನು ಲೆಕ್ಕಿಸದೆ ಈ ಸಮಯದಲ್ಲಿ ದೇಶಕ್ಕಾಗಿ ಹೋರಾಡಿದನು. ಸುಮಾರು ಗುಂಡುಗಳು ಆತನನ್ನು ತಾಗಿದರೂ ಸಹಿತ ಆತ ಮುಂದೆ ಸಾಗ್ತಾ ಹೋದನು. ಇದೇ ಸಮಯದಲ್ಲಿ ಎದುರಾಳಿಗಳ ಗುಂಡುಗಳು ಮೇಜರನ ಕೈ ಮತ್ತು ಹೊಟ್ಟೆಯನ್ನು ಸೇರಿಕೊಂಡವು. ಈ ಸಮಯದಲ್ಲಿ ಮೇಜರನಿಗೆ ತನ್ನ ತಾಯಿ ಹೇಳಿದಂಥ ಮಾತುಗಳು ನೆನಪಿಗೆ ಬಂದವು. ಅದೇ ಮಾತುಗಳು ಪ್ರೇರಣೆಯನ್ನೂ ಸಹ ಕೊಟ್ಟವು. ಆತನು ಸಾವನ್ನು ಲೆಕ್ಕಿಸದೆ ಮುಂದೆ ಸಾಗುತ್ತಾ ಹೋದಂತೆ ಗುಂಡುಗಳಲ್ಲಿ ಆತನಲ್ಲಿ ಹೊಕ್ಕುತ್ತಾ ಹೋಗುತ್ತಿದ್ದವು. ಯುದ್ಧ ಭೀಕರ ಸ್ವರೂಪವನ್ನು ಕಂಡು ಯುದ್ಧದಿಂದ ತಕ್ಷಣವೇ ಹಿಂದೆ ಸರಿಯಲು ಆದೇಶವಾಯಿತು. ಆದರೂ ಸಹಿತ ಮೇಜರನ್ನು ಹಿಂದೆ ಸರಿಯಲಿಲ್ಲ. ಶತ್ರುಗಳ ಎಲ್ಲ ಯುದ್ಧ ಟ್ಯಾಂಕರ್ಗಳನ್ನು ನಾಶಪಡಿಸಿದ. ವಿಜಯ ಮಾಲೆಯನ್ನು ಕೊರಳಿಗೆ ಹಾಕಿಕೊಂಡ. ತಕ್ಷಣವೇ ಅವನನ್ನು ಅಮೃತಸರದಲ್ಲಿರ್ತಕ್ಕಂಥ ಸೈನಿಕರ ಆಸ್ಪತ್ರೆಯಲ್ಲಿ ಸೇರಿಸಲಾಯಿತು. ಅವನ ಎದೆಯು ಎಲ್ಲ ಗುಂಡುಗಳಿಂದ ಆವರಿಸಿಕೊಂಡಿತ್ತು. ದುಃಖದಿಂದ ಅಧಿಕಾರಿಯು ಕೇಳುತ್ತಾರೆ, ನಿನ್ನ ಕೊನೆಯ ಇಚ್ಛೆ ಏನಾದರೂ ಇದೆಯೇ? ಆಗ ಮೇಜರನ ಎದೆಯಲ್ಲಿ ಗುಂಡುಗಳ ನೋವಿದ್ದರೂ ನಗುತ್ತಾ ಹೇಳಿದನು, ನಿನ್ನ ಮಗನು ಗುಂಡುಗಳನ್ನು ಎದೆಯಲ್ಲಿಯೇ ಹೊಡೆಸಿಕೊಂಡಿದ್ದಾನೆ ಹೊರತು ಬೆನ್ನಿಗಲ್ಲ. ಈ ಮಾತು ನನ್ನ ತಾಯಿಯವರಿಗೆ ಹೇಳಿ, ಇದೇ ನನ್ನ ಕೊನೆಯ ಆಸೆ ಎಂದನು. ನಿಮಗೆ ಗೊತ್ತೇ ಯಾರು ಆ ವೀರನೆಂದು? ಅವರೇ ಭಾರತೀಯ ಸೇನೆಯಲ್ಲಿನ ಮೇಜರ್ ಆಶಾರಾಮ್ ತ್ಯಾಗಿ ಅವರು. ತನ್ನ ತಾಯಿಯ ಮಾತುಗಳನ್ನು ಉಳಿಸಿಕೊಳ್ಳುವ ಸಲುವಾಗಿ ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಸಮರ್ಪಣೆ ಮಾಡಿದ ಮಹಾನ್ ಚೇತನ. ದೀಪಗಳು ಆರಿರಬಹುದು,
ಆದರೆ ಅವರ ಅಮರ ಜ್ಯೋತಿಯ ನಂದಾದೀಪ ಮುಂದಿನ ದೇಶಭಕ್ತರಿಗೆ ಶತಶತಮಾನಗಳವರೆಗೆ ತ್ಯಾಗ ಬಲಿದಾನದ ಮಾರ್ಗವನ್ನು ತೋರಿಸುತ್ತಲೇ ಇರುವುದು. ಇಷ್ಟು ಮೇರಾ ದೇಶ್ ಮೇರಿ ಮಾ ಅಂತಕ್ಕಂಥ ಪಾಠದ ಓವರಾಲ್ ಕನ್ನಡ ಸಮರಿಯನ್ನು ನಾವು ನಿಮಗೆ ಕೊಟ್ಟಿದ್ದೀವಿ. ಸೊ ಹೋಪ್ ವಿದ್ಯಾರ್ಥಿಗಳೇ ಸಮರಿಯನ್ನು ನಿಮಗೆ ತಿಳಿದುಕೊಂಡ್ರೆ ಸಾಕು, ಪಾಠದ ಎಲ್ಲ ಸಾರನ್ನು ಕೂಡ ತಮಗೆ ಅರ್ಥ ಆಯಿತು ಅಂತಲೂ ಕೂಡ ನಾನು ಭಾವಿಸ್ತೀನಿ. ಆಲ್ರೆಡಿ ಈ ಮೇರಾ ದೇಶ್ ಮೇರಿ ಮಾ ಅಂತಕ್ಕಂಥ ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ಸಹಿತನೂ ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅದರ ಲಿಂಕ್ ಸಹಿತ ಈ ವಿಡಿಯೋದ ಪ್ಲೇಲಿಸ್ಟ್ ಲಿಂಕ್ ಇದೆ ಅಲ್ಲ, 8वीं ಕಕ್ಷಾ ಹಿಂದಿ ಪ್ರಶ್ನೋತ್ತರ ಅಲ್ಲಿ ಇದೆ. ಖಂಡಿತವಾಗಿ ತಾವೆಲ್ಲರೂ ಕೂಡ ಏನು ಮಾಡಬೇಕು, ವೀಕ್ಷಣೆಯನ್ನು ಮಾಡಬೇಕು. ನಾವು ಪ್ರತಿ ಪಾಠದ ಸಮರಿಗಳನ್ನು, ಪ್ರತಿ ಪಾಠದ ಪ್ರಶ್ನೋತ್ತರಗಳನ್ನು ನಾವು ನಿಮಗಾಗಿ ಏನು ಮಾಡ್ತಾ ಇದ್ದೀವಿ, ಅಪ್ಡೇಟ್ಗಳನ್ನು ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಕೂಡ ವಿಡಿಯೋಗಳನ್ನು ನೋಡ್ತೀರಿ, ನಮಗೆ ತುಂಬಾ ಖುಷಿ ಆಗ್ತದೆ. ಬಟ್ ಆದರೂ ಕೂಡ ಸ್ನೇಹಿತರೆ, ನಿಮ್ಮ ಲೈಕ್ಗಳನ್ನು, ನಿಮ್ಮ ಶೇರ್ಗಳನ್ನು, ನಿಮ್ಮ ಸಬ್ಸ್ಕ್ರೈಬ್ಗಳನ್ನು ಹೆಚ್ಚು ಹೆಚ್ಚು ಆಗಬೇಕು ಅಂತ ನಾವುಗಳು ಬಯಸ್ತೀವಿ. ಸೊ ಅದಕ್ಕೆ ತಾವೆಲ್ಲರೂ ಕೂಡ ಕಡಿಮೆ ಆಗದಂತೆ ಎಲ್ಲರೂ ಕೂಡ ಲೈಕ್ಗಳನ್ನು ಮಾಡ್ತೀರಿ. ಆಮೇಲೆ ನಿಮ್ಮ ಗೆಳೆಯರಿಗೆ ನಿಮ್ಮ ಶಾಲೆಯ ವಾಟ್ಸಪ್ ಆಗಿರ್ಬೋದು, ನಿಮ್ಮ ಗೆಳೆಯರ ವಾಟ್ಸಪ್, ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ನಮ್ಮ ವಿಡಿಯೋಗಳನ್ನು, ನಮ್ಮ ಒಂದು ಪ್ಲೇಲಿಸ್ಟ್ ಲಿಂಕ್ಗಳನ್ನು ತಾವುಗಳು ಹೆಚ್ಚು ಹೆಚ್ಚು ಶೇರ್ ಮಾಡಿ. ಸೊ ನಮ್ಮದೇ ಒಂದು ಫೇಸ್ಬುಕ್ ಪೇಜ್ ಇದೆ ವಿದ್ಯಾರ್ಥಿಗಳೇ, ಸ್ಟಡಿ ವಿತ್ ಪರಶುರಾಮ್ ಅಂತ. ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ಅದಕ್ಕೆ ಕೂಡ ತಾವುಗಳು ಫಾಲೋ ಆಗಿ. ಅಷ್ಟಲ್ಲದೆ ನಮ್ಮದೇ ಒಂದು ಇನ್ಸ್ಟಾ ID ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ. ಅದರ ಲಿಂಕ್ ಸಹಿತ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರೊವೈಡ್ ಮಾಡಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ವೆರಿ ಇಂಪಾರ್ಟೆಂಟ್ ಅಂದರೆ ನಮ್ಮದು ಒಂದು ಟೆಲಿಗ್ರಾಮ್ ಗ್ರೂಪ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ. ಅದರ ಲಿಂಕ್ ಸಹಿತ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ತಾವೆಲ್ಲರೂ ಕೂಡ ಈ ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಜಾಯ್ನ್ ಆಗೋದ್ರಿಂದ ನಾವು ಹಾಕ್ತಕ್ಕಂಥ ವಿಡಿಯೋಗಳ ಲಿಂಕ್ ಆಗಿರ್ಬೋದು, PDF ಮೋಟಿವೇಶನ್ ಕೋರ್ಸ್ಗಳಾಗಿರ್ಬೋದು, ತಾವೆಲ್ಲರೂ ಕೂಡ ಬೇಗ ಬೇಗ ಅವುಗಳನ್ನು ನೋಡ್ತೀರಿ, ನಿಮಗೆ ಮೊದಲಿಗರಾಗಿ ಬಂದು ತಲುಪ್ತದ ಅಂತಕ್ಕಂಥ ಉದ್ದೇಶದಿಂದ ಟೆಲಿಗ್ರಾಮ್ ಗ್ರೂಪ್ ಅದ, ಅದಕ್ಕೂ ಕೂಡ ಎಲ್ಲರೂ ಕೂಡ ಜಾಯ್ನ್ ಆಗಿ. ಸೊ ಆಲ್ರೆಡಿ ನಾವು ಕನ್ನಡದಲ್ಲಿನೂ ಕೂಡ, ಆಮೇಲೆ ಇಂಗ್ಲೀಷ್, ಹಿಂದಿ, ವಿಜ್ಞಾನ, ಸಮಾಜ ವಿಜ್ಞಾನದ ಇದೇ ಥರದ ಒಂದು ಕ್ವಶನ್ ಆನ್ಸರ್ಸ್ಗಳನ್ನು ಹಾಕ್ತಾ ಇದ್ದೀವಿ. ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ನಿಮ್ಮ FA ಮತ್ತು SA ಎಕ್ಸಾಮ್ಗೆ ಆಗ್ತಕ್ಕಂಥ ಕ್ವಶನ್ ಪೇಪರ್ಗಳ ಮಾಡೆಲ್ ಕ್ವಶನ್ ಪೇಪರ್ ಏನು, ಆಮೇಲೆ ಅದರ ಉತ್ತರಗಳ ಏನು ಅನ್ನೋದನ್ನು ಸಹಿತನೂ ಕೂಡ ಅಪ್ಡೇಟ್ ಮಾಡ್ತಾ ಇದ್ದೀವಿ. ಸೊ ಆಲ್ರೆಡಿ ನಾವು ನಿಮಗೆ ಈಗಾಗಲೇ ಎಷ್ಟು FAಗಳನ್ನು ಆಗಬೇಕಾಗಿದೆ ಅನ್ನೋದನ್ನು ಕ್ವಶನ್ ಪೇಪರನ್ನು ವಿತ್ ಕೀ ಆನ್ಸರ್ 6 ಸಬ್ಜೆಕ್ಟ್ನಲ್ಲಿನೂ ಕೂಡ ಹಾಕಿದ್ದೀವಿ. ಅದರ ಪ್ಲೇಲಿಸ್ಟ್ ಲಿಂಕನ್ನೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ FA SC ಎಕ್ಸಾಮ್ 23-24 ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ತಾವುಗಳು ನೋಡ್ಬೋದು. ಸೊ ಇಷ್ಟೇ ಇತ್ತು ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರ ಲೈಕ್ಗಳು, ಶೇರ್ಗಳು ಮತ್ತೊಮ್ಮೆ ನಮಗೆಲ್ಲೂ ಕೂಡ ಬರಲಿ. ನಿಮ್ಮ ಸಪೋರ್ಟ್ ಇದೇ ಥರನಾಗಿ ನಮ್ಮ ಮೇಲೆ ಯಾವತ್ತೂ ಕೂಡ ಇರಲಿ. ಎಲ್ಲ ಒಂದು ವಿಷಯಗಳ ವಿಡಿಯೋಗಳನ್ನು ತಾವೆಲ್ಲರೂ ಕೂಡ ನೋಡಬೇಕು. ಸಮಯ ಅಂತಕ್ಕಂಥದ್ದು ತುಂಬಾ ಅಮೂಲ್ಯವಾದದ್ದು. ತಾವೆಲ್ಲರೂ ಕೂಡ ಸ್ಟಡಿ ಮಾಡಬೇಕು. ಭಾಳಷ್ಟು ವಿಡಿಯೋಗಳಿಗಾಗಿ ನಮ್ಮದೇ ಚಾನಲ್ಗಳನ್ನು